ಹೆಚ್ಚಿನ ಅಯ್ಯೋ ಪಾರ್ಕ್ ಅಲ್ಲ ಬತ್ತು ನನಗೆ ಯಪ್ಪ ಬೀಗ್ರೆ ಏನಿದು? ಅಯ್ಯೋ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಕೂತ್ಕೊಳ್ಳಿ, ಮಾತುಕತೆ ಶುರು ಮಾಡಿ. ಮತ್ತೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಇಟ್ಕೊಂಡಿದ್ದೀನಲ್ಲ, ನೀನು ಇಟ್ಕೊಂಡಿದ್ದೀನಿ, ಅವಳನ್ನ ಇಟ್ಕೊಂಡಿದ್ದೀನಿ. ಅದೆಲ್ಲ ಹೋಗ್ಲಿ, ನಮ್ಮ ಮನೆಗೆ ಯಾರ ಬಂದ್ಬಿಟ್ಟು ನನ್ನ ಮಗಳನ್ನೂ ಇಟ್ಕೊ ಅಂತ ಹೇಳ್ತಾ ಇದಾರೆ. ಅದು ನಾನೇ ಹೇಳಿದ್ದು. ಅಂದ್ರೆ ಕೆಲ್ಸಕ್ಕೊಂದಿಬ್ರನ್ನ ಇಟ್ಕೋ ಅಂತ. ಅವ್ನು ಕೆಲ್ಸ ಅಂದ್ರೆ ತುಂಬಾ ಇಷ್ಟ, ಒಬ್ನೇ ಕೆಲ್ಸ ಮಾಡ್ತೀನಿ ಅಂತಾನೆ. ಓ ಹಂಗ, ನಾನೇನೋ ಬೇರೆ ಅನ್ಕೋಬಿಟ್ಟಿದ್ದೆ. ಬೀಗ್ರೆ ನಿಮ್ ಮಗನ್ ಕೂರ್ಸಿ ಏನಾದ್ರು ಮಾತಾಡ್ತೀವಿ. ಮಗನೇ, ನಿನ್ ಬಗ್ಗೆ ಏನೋ ತಿಳ್ಕೊಬೇಕಂತೆ, ಬಂದ್ ಕೂತ್ಕೋ. ಓಕೆ ಚಿನ್ನ, ಆಮೇಲೆ ಮಾಡ್ತೀನಿ, ಬಾಯ್. ಏನ್ ತಿಳ್ಕೊಬೇಕಂತಪ್ಪ? ಬೇಗ ಬೇಗ ತಿಳ್ಕೊಳಕ್ ಕೇಳಿ. ನಾನು ಪಕ್ಕದ ಮನೆ ಸುಬ್ಲಕ್ಷ್ಮಿ ಜೊತೆ ಒಡೆಯ ಸಿನಿಮಾಗೆ ಹೋಗ್ಬೇಕು. ಜೋಕ್ ಮಾಡ್ದೆ. ಅಂದಂಗ ಅಳಿ ಅಂದ್ರೆ ಏನ್ ಮಾಡ್ಕೊಂಡಿರೋದು? ಮಾಡ್ಕೊಂಡಿದ್ದೀನಲ್ಲ. ಏನ್ನ? ಬೆಳಿಗ್ಗೆ ಬೇಗ ಎದ್ರೆ ಸುಸ್ಸು ಮಾಡ್ತೀನಿ, ಆಮೇಲೆ ಬ್ರಷ್ ಮಾಡ್ತೀನಿ, ಆಮೇಲೆ ಟಿಫನ್ ತಿಂತೀನಿ, ಆಮೇಲೆ ಟಿವಿ ಆನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಧ್ಯಾಹ್ನ ಎದ್ದು ಊಟ ಮಾಡ್ತೀನಿ, ಆಮೇಲೆ ಸಂಜೆ ಎದ್ಬಿಟ್ಟು ಸ್ನಾಕ್ಸ್ ತಿಂತೀನಿ, ಆಮೇಲೆ ರಾತ್ರಿ ಚೆನ್ನಾಗಿ ಊಟ ಮಾಡ್ಬಿಟ್ಟು 9 ಗಂಟೆಗೆ ಗಡತ್ತಾಗಿ ನಿದ್ದೆ ಮಾಡ್ತೀನಿ. ನಾನ್ ಕೇಳಿದ್ದು ಕೆಲ್ಸ ಏನ್ ಮಾಡ್ತೀರಿ ಅಂತ. ಅಯ್ಯೋ, ಇಷ್ಟು ಕೆಲಸ ಮಾಡೋದ್ರೊಳಗಡೆನೆ ಕತ್ತಗ್ ಬಂದಿರುತ್ತೆ. ಇನ್ನೇನ್ ಕೆಲಸ? ಅಂದಂಗೆ ನಿಮ್ ಮಗಳೇನ್ ಮಾಡ್ತಾ ಇರೋದು? ಮನೇಲಿ ಕೂತು ಓದ್ತಾಳೆ. ವಾಟ್ಸಾಪ್ ಮೆಸೇಜಾ? ಕಾಮಿಡಿ ಮಾಡ್ದೆ. ಅಲ್ಲ, ಕೆಲ್ಸನೇ ಮಾಡಲ್ಲ ಅಂದ್ರೆ ಹೊಟ್ಟೆಪಾಡಿಗೆ ಏನ್ ಮಾಡ್ತೀರಾ? ನೋಡಿ ಆಲೂಗಡ್ಡೆ ಅವ್ರೆ, ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಕಷ್ಟನೇ. ನನ್ನ ಫ್ರೆಂಡ್ಸ್ ಇದಾರಲ್ಲ, ಯಾರನ್ನಾದ್ರೂ ಒಬ್ರನ್ನ ಹೊಗಳೋದು, ಅವ್ರೇನಾದ್ರೂ ಕೊಡ್ಸಿದ್ರೆ ಹೊಟ್ಟೆ ತುಂಬಾ ತಿನ್ನೋದು. ಒಂದ್ ವೇಳೆ ಕೊಡ್ಸಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಣ್ ಕಾಣಿಸ್ದೇ ಇರೋ ರೀತಿ, ಕಿವಿ ಕೇಳದೆ ಇರೋ ರೀತಿ, ಚೆನ್ನಾಗಿ ಭಿಕ್ಷೆ ಬೇಡ್ಕೊಂಡು ಚಿಲ್ದ್ರೆ ಕಾಸಲ್ಲಿ ಹೊಟ್ಟೆ ತುಂಬಾ ತಿನ್ನೋದು. ಮದ್ವೆ ಆದ್ಮೇಲೆ ನನ್ ಮಗಳನ್ನ ಹೆಂಗ್ ನೋಡ್ಕೊಳ್ತೀರೋ? ಕೊಡ್ತೀನಲ್ಲ, ಏನು ವರ್ಷಕ್ಕೊಂದ್ ಮಗುನ. ನೋಡಿ, ನನ್ ಬಡವ ಆಗಿರ್ಬೋದು, ಆದ್ರೆ ನಿಮ್ ಮಗಳು ಹೊಟ್ಟೆ ಮಾತ್ರ ಖಾಲಿ ಬಿಡಲ್ಲ. ಏನೋ ಮಾತಾಡ್ತಾ ಇದೀಯ ಬೀಗ್ರ ಮುಂದೆ ನೀನು? ಬೀಗ್ರೆ ಜೋಕ್ ಮಾಡ್ತಾ ಇದ್ದೆ. ನನ್ನ ಮಗ ಮಾಡಿದ್ದ. ಇರ್ಲಿ ಬಿಡಿ. ಅಂದಂಗೆ ಸಿಗರೇಟ್ ಸೇದೋ ಅಭ್ಯಾಸ ಇದೆಯಾ? ಏನ್ ಹಿಂಗ್ ಕೇಳ್ತಾ ಇದೀರಾ? ಮನೇಲಿ ಬಾವಿ ಇರೋರ ಹತ್ರ ಹೋಗ್ಬಿಟ್ಟು ನೀರ್ ಸೇದೋ ಅಭ್ಯಾಸ ಇದೆಯಾ ಅಂತ ಕೇಳ್ತಾ ಇದೀರಲ್ಲ. ಖಂಡಿತವಾಗ್ಲೂ ಇದೆ. ದಿನಕ್ಕೆ ಎಷ್ಟು? ನೀವು ಕೊಡಿಸ್ದಷ್ಟು. ಕುಡಿಯೋ ಅಭ್ಯಾಸ? ಖಂಡಿತ ಇದೆ. ಎಷ್ಟು? ನೀವು ಕುಡಿಸ್ದಷ್ಟು. ಹಿಸ್ಟ್ರಿ ಬಗ್ಗೆ ಏನಾದ್ರು ಗೊತ್ತಾ? ಇಲ್ಲಪ್ಪ, ನಾನ್ ತುಂಬಾ ಒಳ್ಳೊಳ್ಳೆ ವಿಡಿಯೋಗಳು ನೋಡ್ತೀನಲ್ವಾ, ಅದಕ್ಕೆ ಅವಾಗ ಡಿಲೀಟ್ ಮಾಡ್ಬಿಡ್ತೀನಿ. ನಾನ್ ಕೇಳಿದ್ದು ವರ್ಲ್ಡ್ ಹಿಸ್ಟ್ರಿ ಬಗ್ಗೆ. ನಾನ್ ಹೇಳಿದ್ದು ಬ್ರೌಸಿಂಗ್ ಹಿಸ್ಟ್ರಿ ಬಗ್ಗೆ. ನಾನ್ ನಿಮ್ಮ ಹತ್ರ ಒಂದ್ ಮಾತು ಕೇಳ್ತೀನಿ, ಸ್ವಲ್ಪ ರಾ ಅನಿಸ್ಬೋದು. ಅಲ್ಲ, ಒಂದೇ ಒಂದ್ ರಾತ್ರಿ ರೂಮ್ ಒಳಗಡೆ ಹಾಕೊಂಡು ಲಾಕ್ ಮಾಡ್ಕೊಳಕ್ಕೆ ತಾಳಿ ಯಾಕೆ ಕಟ್ಬೇಕು? ನಿನ್ನಂತ ಕಿತ್ತೋದವನ್ಗೆ ನನ್ನ ಮಗಳು ಕೊಡೋಕ್ಕಿಂತ ಅವಳಿಗೆ ಮದುವೆನೇ ಮಾಡ್ಸಲ್ಲ ಕಣ. ಬಾರೆ. ಹಲೋ ಹಲೋ ಹರೀಶಾ, ದಯವಿಟ್ಟು ನನ್ನ ಮರ್ತ್ಬಿಡು. ನಮ್ಮ ಅಪ್ಪ ನಂಗೆ ಬೇರೆ ಹುಡುಗನ್ ಹುಡುಕಿದ್ದಾರೆ. ಆ ಹುಡುಗನ್ ಮದ್ವೆ ಆಗಿಲ್ಲ ಅಂದ್ರೆ ಅವ್ರು ಸತ್ತೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ನಂಗೆ ಕಾಲ್ ಮಾಡ್ಬೇಡ ಕಣೋ, ಬಾಯ್. ಏಯ್ ಬರ್ಫಿ, ಚಿನ್ನ. ಅಯ್ಯಯ್ಯೋ, ಸ್ಟ್ರೈಕ್ ದಿನ ಆಟೋದನ ಹತ್ರ ಜಗಳ ಆಡ್ಕೊಂಡು 106 ಕಿಲೋಮೀಟರ್ ನಡ್ಕ ಬಂದಾಗ ಆಗೋಯ್ತಲ್ಲಪ್ಪ. ದೇವ್ರೆ, ಹಾಲಲ್ಲಿ ನೆನ್ಸಿರೋ ಬಾದಾಮಿ ಇದ್ದಂಗಿದ್ದಾಳಲ್ಲಪ್ಪ. ನಾನು ಇರ್ಬೇಕಾಗಿರೋ ಮನೆ ಇದೇನಾ? ವಾವ್, ಸೂಪರ್ ಆಗಿದೆ ಅಪ್ಪ. ಅಪ್ಪ, ಮದುವೆ ಹುಡುಗಿ ಇವಳೇನಾ? ಹ್ಞೂ ಕಣ, ಇವಳೆ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ಮಾವ, ನಿಮ್ ಮಗಳು ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ. ಆದ್ರೆ ನೀನ್ ನಂಗೆ ಸತ್ರು ಇಷ್ಟ ಆಗಲ್ಲ ಕಣ. ನಿನ್ನಂತವನ್ಗೆ ನನ್ನ ಮಗಳು ಕೊಟ್ಬಿಟ್ರೆ ಅವಳ ಕತೆ ಅಷ್ಟೇ. ಬಂದ್ರೆ ಹೋಗೋಣ. ಮಾವ ಅಂದ್ರೆ ಮೆಟ್ಟುರ್ಕ್ ಬಿಡ್ತೀನಿ ಬಾಯಿಗೆ. ನಡ್ರೆ. ಒಬ್ಬ ಗಂಡು ಹಿಂಗೆಲ್ಲ ಇದ್ರೆ ಹೆಣ್ಣಿನ ಮನೆಯವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಕ್ ಒಂದು ಚಿಕ್ಕ ಜಲಕ್ ಕೊಟ್ಟೆ ಮಾವ, ಅಷ್ಟೇ. ಅಂದ್ರೆ ಇಲ್ಲಿವರೆಗೂ ಮಾಡಿದ್ದು ತಮಾಷೆನಾ? ಹೌದೌದು. ಅಯ್ಯೋ ಬೀಗ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಗೊತ್ತಿಲ್ಲದೆ ಏನೇನೋ ಬೈದ್ಬಿಟ್ಟೆ, ಹೊಡೆದ್ಬಿಟ್ಟೆ. ಯಾವ್ದು ಮನ್ಸ್ಗೆ ಹಾಕೋಬೇಡಿ. ಪರವಾಗಿಲ್ಲ. ನನ್ ಮಗ ಏನು ಅಂತ ನನಗೆ ಗೊತ್ತು. ನೋಡಿದ್ರೆ ಗೊತ್ತಾಗ್ತಿದೆ. ಅಳಿ ಅಂದ್ರೆ ಈ ಕಡೆ ತಿರುಗಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗಾಬರ್ಲಿ ಸತ್ಯನೇ ಹೇಳ್ಬಿಟ್ಟೆ. ಅನ್ನಂಗೆ ನನ್ನ ಮಗಳ ಜೊತೆ ಏನಾದ್ರು ಮಾತಾಡೋದಿದ್ರೆ ಮಾತಾಡಿ. ನಾವು ಸ್ವಲ್ಪ ಮನೆ ನೋಡ್ತೀವಿ ಒಳಗಡೆ. ಬಾರೆ ಬೀಗ್ರೆ, ಬನ್ನಿ. ಹಾಯ್. ಹಾಯ್. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಇಲ್ಲ, ಕೇಳಿ. ನೋಡಿ, ನೀವ್ ಇವಾಗ್ಲೂ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮಧ್ಯಾಹ್ನ ಮಲಗ್ತೀರಾ? ಹೌದು, ನಿಮ್ಗೆ ಗೊತ್ತಾಯ್ತು? ನಿಮ್ಮ ಅಪ್ಪ ನೋಡಿದ್ರೆ ಹಿಂಗಿದ್ದಾರೆ, ನಿಮ್ಮ ಅಮ್ಮ ನೋಡಿದ್ರೆ ಹಿಂಗಿದ್ದಾರೆ, ನೀವ್ಯಾಕೆ ಹಿಂಗಿದ್ದೀರಾ?
ಮೆಣಸಿನ್ಕಾಯಿ ನೋಡಕ್ ಸಣ್ಣದಾಗೆ ಇರುತ್ತೆ ಆದ್ರೆ ಕೆಲ್ಸ ಜಾಸ್ತಿ ಮಾಡುತ್ತೆ ಹಂಗಂತ ಯಾವಾಗ್ಲೂ ಬಾಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ತುಂಬಾ ಘಾಟು ತಿಂದ್ರೆ ನೀವಾಗ್ತೀರಾ ಹೀಟು. ಆಮೇಲೆ ನಾನ್ ಮಾಡ್ತೀನಿ ಫೈಟ್. ಒಂದ್ ನಿಮಿಷ. ಹಲೋ ಹಲೋ ಹರೀಶ, ನಾನ್ ನಿನ್ಗೋಸ್ಕರ ಮನೆ ಬಿಟ್ಟು ಓಡ್ ಬರ್ತಾ ಇದ್ದೀನಿ ಕಣೋ. ಜೊತೆಗೆ 5 ಕೋಟಿ ತಗೊಂಡ್ ಬರ್ತಾ ಇದ್ದೀನಿ. ನಿಜ ಹೇಳ್ತಾ ಇದೀಯಾ? ಹೂ ಕಣೋ, ನನಗ್ ನಿನ್ ಬಿಟ್ಟಿರಕ್ ಆಗಲ್ಲ, ಬೇಗ ಬಾ. ಹಲೋ, ಏನ್ ಅಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ವಿಷಯ? ನಿಂದು ಒಂದ್ ಮುಖನ? ನೀನು ಮೆಣಸಿನ್ಕಾಯ? ನೀನು ಘಾಟ? ನೋಡಕೊಳ್ಳೆ ಕಿತ್ತೋಗಿರೋ ಬೂಟ್ ಇದ್ದಂಗಿದೆಯಲ್ಲ. ಮಾತೆತ್ತರೆ ಸಾಕು. ಕರಿ ಕ್ಲೀನ್ ಆಗಿ. ಅಪ್ಪ ಮಗಳಿಗೆ ಏನಾಯ್ತವ? ಅಪ್ಪ ಅಂದ್ರೆ ಏನ್? ಮುಚ್ಚಯ್ಯ ಬಾಯಿ ಸಾಕು. ಯಾವ ನಿನ್ನ ಅಳಿಯ? ಈ ಕಾಮಿಡಿ ಇವಳನ್ನು ನಮ್ಮ ಮಾವ ಅಂತೆ, ಆಲೂಗಡ್ಡೆ ಮುಕ್ತೋಳು ನಮ್ಮ ಅತ್ತೆ ಅಂತೆ, ಈ ಕುಳಿಮೆಂಟಿ ನನ್ನ ಹೆಂಡತಿ ಅಂತೆ, ಇವಳನ್ನ ನಾನು ಮದುವೆ ಆಗ್ಬೇಕಂತೆ. ಗೆಟ್ ಔಟ್ ಫ್ರಮ್ ಮೈ ಸೇ. ಅಯ್ಯೋ ಏನಾಯ್ತು? ನಿಮ್ ಮಗ ಹುಚ್ಚುಚ್ಚಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ, ಅದೇನೋ ಕೇಳಿ. ಏನೋ ಮಾತಾಡಿದೆ? ಸುಮ್ನೆ ನಿಂತ್ಕೊಳ್ಳಪ್ಪ. ನನಗೆ? ನಿನಗೆ? ಯವ್ವ, ನಾನು ಇವಳನ್ನ ಮದುವೆ ಆಗಲ್ಲ. ನಾನು ಪ್ರೀತಿಸಿರೋ ಹುಡುಗಿನೇ ನಾನು ಮದುವೆ ಆಗೋದು. ನಾಳೆಯಿಂದ ನಿಮಗ 5 ಕೋಟಿಗೆ. ಹಾಯ್. ನೋಡಿ, ಇವಳು ಹುಡುಗಿ, ಅವಳಲ್ಲ. ಮಾತೆತ್ತಿದ್ರೆ ಸಾಕು. ಇವಳು ಹುಡುಗಿ. ಚಿನ್ನ ಕೊಡು 5 ಲಕ್ಷ ಕೊಡು. ಹರೀಶ, ನಾನ್ ಹೀಗ್ ಹೇಳ್ತೀನಿ ಅಂತ ನೀನ್ ಬೇಜಾರಾಗ್ಬೇಡ. ನಮ್ಮ ಅಪ್ಪ ಹುಡುಕಿದ್ದು ಫಾರಿನ್ ಹುಡುಗನಂತೆ, ಅದಕ್ಕೆ ಈ 5 ಕೋಟಿ ತಗೊಂಡು ಫಾರಿನ್ಗೆ ಹೋಗ್ತಾ ಇದೀನಿ. ಈ 5 ಕೋಟಿ ಆಮೇಲೆ 500 ಕೋಟಿ ಆಗತ್ತೆ, ಅದನ್ನೇ ಹೇಳೋಗೋಣ ಅಂತ ಬಂದೆ. ಬಾಯ್ ಬರ್ಫಿ. ಬಾಯ್ ಬಾಯ್. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಈ ಮನೇಲಿ ಒಂದು ಕ್ಷಣ ಇರಲ್ಲ. ಬಂದ್ರೆ ಮಾವ ನಿಮ್ ಕೈ ಮುಗಿತೀನಿ ಮಾವ, ದಯವಿಟ್ಟು ಮೋಸ ಮಾಡಬೇಡಿ. ಈ ಹಾಲಲ್ಲಿ ನೆನೆಕಿರೋ ಬಾದಾಮಿ ಅಂದ್ರೆ ನಿಮ್ ಮಗಳನ್ನ ನಾನ್ ಮದುವೆ ಆಗ್ತೀನಿ. ಈ ಮದ್ವೆಗೆ ನಮ್ಮಪ್ಪ ಒಪ್ಪಿದ್ರು ನಾನು ಒಪ್ಪಲ್ಲ ಕಣೋ. ಹೆಚ್ಚಿಗೆ ಮಾತಾಡಿದ್ರೆ ಮೆಣಸಿನ್ಕಾಯಿ ತುರುಕ್ ಬಿಡ್ತೀನಿ ಅಷ್ಟೇ. ಅಪ್ಪ ಬನ್ನಿ ಅಪ್ಪ. ಇವತ್ ನೀ ನನಗೆ ಹುಟ್ಟಿದ್ದೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಸರಿ ಮಗಳೇ. ಮಾವ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಅಯ್ಯೋ, ಹೋಟ್ಲು ಊಟನ ನಮ್ ಕಣ್ಣು, ಮನೆ ಊಟ ನಮ್ಮ ಓರಿಗೆ ಹಸ್ದಂಗ ಆಗೋಯ್ತಲ್ಲಪ್ಪ. ಅಪ್ಪ ನೀವಾದ್ರೂ ಒಂಚೂರು ಹೇಳ್ಬಾರ್ದ? ಏನೋ ಹೇಳೋದು ನಿನಗೆ? ಲೇ, ಎತ್ತವ್ರ ಮಾತು ಕೇಳದೆ ಕಂಡವ್ರಿಂದೆ ಓಡೋಗಿ ಹಣದ ಆಸೆಯಿಂದ ಸಂಬಂಧನೆ ಕಳ್ಕೊಂಡು ನಿಂತಿದೆಯಲ್ಲೋ. ಅದಕ್ಕೆ ಕಣೋ ಹಿರಿಯರೊಂದು ಮಾತು ಹೇಳಿರೋದು, ಅತಿ ಆದ್ರೆ ಅಮೃತನು ವಿಷ ಅಂತ. ನನ್ನ ಮನೇಲಿ ಒಂದು ಕ್ಷಣನೂ ಇರ್ಬೇಡ. ತೊಲಗಾಚೆ. ಅಯ್ಯಯ್ಯೋ, ಎಲ್ರು ಕೈ ಎತ್ಬಿಟ್ರಲ್ಲಪ್ಪ. ಸ್ವಾಮಿಗಳೇ, ಈಗ ದೆವ್ವಗಳನ್ನ ಹೆಂಗ್ ಓಡಿಸ್ಬೇಕು ಅಂತ ಹೇಳಿ ಸ್ವಾಮಿಗಳೇ. ಒಂದು ಕೆಲಸ ಮಾಡಿ, ಅದಕ್ಕೆ ನನ್ನ ಹತ್ರ ಪರಿಹಾರ ಇದೆ ನೋಡಿ. ಒಳ್ಳೆ ದೆವ್ವ ಗುರು, ಅವುಗಳನ್ನ ಯಾಕೆ ಓಡಿಸ್ತೀಯ ಗುರು? ಸ್ವಾಮಿಗಳೇ, ಇಷ್ಟು ಮಾಡಿ ಅರ್ಥ ಆಯ್ತಾ? ಇದನ್ ಮಾಡ್ಬೇಕಾ? ಅಯ್ಯೋ, ಏನ್ ಹೇಳಿದ್ರೆ ನಮ್ಗೊಂದು ಅರ್ಥ ಆಗ್ಲಿಲ್ಲ. ಇನ್ನೂ ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದಕ್ಕೆ ಪರಿಹಾರ ಇದೆ ನೋಡಿ. ಯಾಕೆ ರಜಾ? ನನ್ನ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ನಾನಿಲ್ಲಿ ಬರೋದ್ ಬೇಡ್ವಾ? ನನಗೂ ಮನಸ್ಸಿದೆ ಕಣೋ. ಸ್ವಾಮಿಗಳೇ, ಇಷ್ಟು ಮಾಡಿ ಮಾಡಿದ್ರೆ ಮೆಟ್ಟು ತಗೊಂಡು ಹೊಡಿತಾರೆ ಜನ. ಏನ್ ಮಾಡ್ಬೇಕು ಹೇಳಿ ಸ್ವಾಮಿಗಳೇ? ಇನ್ನೂ ಅರ್ಥ ಆಗಿಲ್ವಾ ನಿಮ್ಗೆ? ಇನ್ನೊಂದ್ಸರಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಓಕೆ, ಇದು ಲಾಸ್ಟ್ ಟೈಮು ನೋಡಿ.
ಸ್ವಾಮಿಗಳೇ ಸ್ವಾಮಿಗಳೇ ಇಷ್ಟು ಮಾಡಿ ಯಾರನ್ನ ಕರ್ಸಿದ್ಯೋ ಏನ್ ಮಾಡಿದ್ರು ಇಷ್ಟ ಮಾಡಿ ಅಂತವನೇ ಅಯ್ಯೋ, ಕಾಲಿ ಏ ಮಂತ್ರವಾದಿ ಎದೋ ಮ್ಯಾಕೆ ಇಷ್ಟು ಮಾಡಿ ಬೈಲಿ ಸೈಡ್ ಮಿಂಗಲ್ ಕುತ್ಕೊಂಡು ನಿನಗ್ ನೀನೆ ನೋಡ್ಕೊಂಡು ಮೂಡ್ ಬರ್ಸ್ಕೊತಾರೋ ಅಷ್ಟಲ್ಲ ಅಂತ ಓಡಿಸ್ತೀನಿ ನೀನು ಬಾ ಇಬ್ರು ಬರ್ಸ ಇಷ್ಟು ಮಾಡ ಓಕೆ ರೀ ಈ ಮನೇಲಿ ದೆವ್ವ ಇದೆ ಅವ್ರು ಓಡಿಸ್ಲೇ ಇಲ್ವಲ್ರಿ ಆ ದೆವ್ವಗಳು ನಮಗ್ ತೊಂದ್ರೆ ಕೊಡ್ತಾವೆ ಅಯ್ಯೋ ನನಗೂ ಭಯ ಆಗ್ತಿದೆ ಕಣ ಏನ್ ಮಾಡೋದು ಹೆಂಗಿದ್ರು ಈ ಮನೇಲಿ ದೆವ್ವ ಇದೆ ಅಂತ ಎಲ್ಲಾರು ನಂಬಿಟ್ಟಿದ್ದಾರೆ ಇದನ್ನೇ ಕ್ಯಾರಿ ಮಾಡಿ ಹೆಂಗಿದ್ರು ಅಮ್ಮವರು ಸಾಕತ್ತಾಗವ್ರೆ ಪಟಾಯಿಸ್ಕೊಂಡ್ಬಿಡೋಣ ಈಗ ನೋಡಿ ನಂದು ಮಾಸ್ಟರ್ ಆಕ್ಟಿಂಗ್ ದೆವ್ವ ಇವನ್ ಮೈ ಮೇಲೆ ಹೋಗ್ಬಿಡ್ತಾ ಅಥವಾ ನಿಂಗರಾಜ ನಿಂತ್ಕೊಳ ಇತ್ತ ಬರಪ್ಪ ಬಾಗುರಿ ತಗೈ ಇವನು ಇಷ್ಟ ಆಗಿಲ್ಲ ಜನ್ಮಕ್ಕೊಂದಷ್ಟು ಬೆಂಕಿ ಸಿಗಾಕ ಸ್ನಾನ ಮಾಡ್ಕ ಬರಾಗ ಹೋಗಿ ಅರುಂಧತಿ ನಾನು ಅರುಂಧತಿ ಅಲ್ಲ ಮಾನ್ಸ ಮಾನ್ಸನಾ ಹೋಲಿ ಬಿಡು ಮಾನಸ ನಾನು ಹೇಳಿದ್ನಲ್ಲ ಅದೇ ಪರಿಮಳಂ ವದಲ ನಿನ್ನ ವದಲ ಇವ್ರುಗಳೆಲ್ಲ ಹೆಂಗ್ ಆಡ್ತಾರೆ ಅಂತ ಈ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಇರೋ ಮೂಳೆ ಎಲ್ಲ ಮುರಿದೋಗ್ಬಿಟ್ಟು ನೋಡಿ ಇಲ್ಲ ಹೌದೌದು ಈ ಮನುಷ್ಯರು ಎಷ್ಟು ಸ್ವಾರ್ಥಿಗಳು ನೋಡೋ ನಾವು ನಮ್ಮ ಆಸೆನ ತೀರ್ಸ್ಕೊಳ್ಳೋಣ ಅಂತ ಅವ್ರ ದೇಹ ಸೇರಕ್ ಹೋದ್ರೆ ಅವ್ರು ನಮ್ಮನ್ನೇ ಹಿಡ್ಕೊಂಡು ಅವ್ರ ಆಸೆಗಳನ್ನೆಲ್ಲ ತೀರ್ಸ್ಕೊಂತ ಇದಾರೆ ಈ ಮನುಷ್ಯಗಳೇ ಎಷ್ಟು ಕಣೆ ಸ್ವಾರ್ಥಿಗಳು ನಾವ್ ಇವ್ರ ಸ್ವಾರ್ಥಿಗಳ ಹಾಕಿಂತ ಮುಂಚೆ ಸತ್ತು ಇಲ್ಲಿಗೆ ಬಂದಿರೋದೇ ಒಳ್ಳೇದು ನೋಡು ಸತ್ ಮೇಲೂ ಇವ್ರ ಜೊತೆ ಇರಕ್ಕಿಂತ ನಾವ್ ಈ ಪಾತಾಳ ಸೇರ್ಕೊಂಡು ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋಣ ಬಾ ಸರಿ ರೀ ಹೋಗೋಣ ಬಾ